ವೀಕ್ಷಕರ ನಮಸ್ಕಾರ. ಮೊದಲ ದಿನವೇ ಗೆಲುವಿನತ್ತ ಮುನ್ನುಗ್ಗಿತು ಟೀಮ್ ಇಂಡಿಯಾ ತಂಡ. ಇನ್ನು ವೀಕ್ಷಕರ ಬಳಿಕ ಈ ಬಗ್ಗೆ ಮಾತನಾಡಿದ ಪಾಕ್ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರ, ಈಗಾಗಲೇ ಭಾರತ ತಂಡವು ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 5 ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದೆ. ಇನ್ನು ಈ ಪ್ರದರ್ಶನದ ಬಗ್ಗೆ ಮಾತನಾಡಿದ ಶೋಯಬ್ ಅಖ್ತರ್ ಹಾಗೂ ವಸೀಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರ, ಈ ಸ್ಫೋಟಕ ಹೇಳಿಕೆಗಳ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಇಂಡಿಯಾ ಎಂದು ಟೈಪ್ನ ಮಾಡಿ ಕಾಮೆಂಟ್ ಅಂತ ತಿಳಿಸಿ. ವೀಕ್ಷಕರೇ, ಇಂದಿನಿಂದ ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮೊದಲ ಟೆಸ್ಟ್ ಪಂದ್ಯವು ಆರಂಭವಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮೊದಲ ದಿನವೇ ಭಾರತ ತಂಡವು ಗೆಲುವಿನತ್ತ ಮುನ್ನುಗ್ಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 150 ರನ್ಗಳಿಗೆ ತತ್ತರಿಸಿ ಹೋಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಕಾಂಗ್ರೋ ಪಡೆಯು ಇದೀಗ 67 ರನ್ಸ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಇನ್ನು ವೀಕ್ಷಕರೇ, ಎರಡನೇ ನುಂದಾಟಕ್ಕೆ ಮಿಚೆಲ್ ಸ್ಟಾರ್ಕ್ ಹಾಗೂ ಅಲೆಕ್ಸ್ ಕ್ಯಾರಿ ಅವರು ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಈ ಒಂದು ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲೇ ಮುನ್ನಡೆ ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ, ಈ ಬಗ್ಗೆ ಮಾತನಾಡಿದ ಪಾಕ್ ದಿಗ್ಗಜರು ಕೊಟ್ಟಂತ ಸ್ಫೋಟಕ ಹೇಳಿಕೆಗಳು ಇಲ್ಲಿವೆ. ಹೌದು, ಈ ಒಂದು ಬೌಲಿಂಗ್ ಪ್ರದರ್ಶನದ ಬಗ್ಗೆ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಹೇಳಿದ್ದು, ಟೀಮ್ ಇಂಡಿಯಾ ತಂಡವು ವಿಶ್ವದಲ್ಲೇ ನಂಬರ್ 1 ತಂಡವಾಗಿ ಹೊರಹೊಮ್ಮಿದೆ. ಹೌದು, ಅವರು ಭಾರತದಲ್ಲಿ ಆಡಿದಂಥ ಸೀರೀಸ್ ಅನ್ನು 3-0 ಅಂತರದಿಂದ ಸೋತಿರಬಹುದು. ಆದರೆ ಈ ಒಂದು ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಹೌದು, ಸಣ್ಣ ಸಣ್ಣ ತಪ್ಪುಗಳಿಂದ ನ್ಯೂಜಿಲೆಂಡ್ ವಿರುದ್ಧ 3-0 ಅಂತರದಿಂದ ಟೀಮ್ ಇಂಡಿಯಾ ತಂಡವು ಸೋತು ಬಂದಿತ್ತು. ಆದರೆ ಇದೀಗ ಆಸ್ಟ್ರೇಲಿಯಾ ನಾಡಲ್ಲಿ ಟೀಮ್ ಇಂಡಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದೆ. ಮತ್ತು ಈ ಒಂದು ಮೊದಲ ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಶರ್ಮಾ ಅವರು ಇಲ್ಲದಿದ್ದರೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟಿತ್ತು. ಅದಕ್ಕೆ ಹೇಳುವುದು ಟೀಮ್ ಇಂಡಿಯಾ ತಂಡವು ವಿಶ್ವದಲ್ಲೇ ಒಂದು ನಂಬರ್ 1 ತಂಡವಾಗಿ ಹೊರಹೊಮ್ಮಿದೆ. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ವಸೀಂ ಅಕ್ರಮ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು, ಟೀಮ್ ಇಂಡಿಯಾ ತಂಡವು ನಮ್ಮ ನಾಡಲ್ಲಿ ಪಾಕ್ ವಿರುದ್ಧ ಒಮ್ಮೆ ಟೆಸ್ಟ್ ಸರಣಿಯನ್ನು ಗೆದ್ದು ತೋರಿಸಲಿ. ಅವಾಗ ನಾನು ವಿಶ್ವದ ನಂಬರ್ 1 ತಂಡವೆಂದು ಈ ಒಂದು ತಂಡಕ್ಕೆ ಹೆಸರಿಡುತ್ತೇನೆ. ಮತ್ತು ನಮ್ಮ ನಾಡಲ್ಲಿ ಇವರು ಗೆದ್ದು ತೋರಿಸಿದರೆ ಇದು ಒಂದು ನಂಬರ್ 1 ತಂಡವಾಗಿ ಹೊರಹೊಮ್ಮಲಿದೆ. ಹೌದು, ಇದೀಗ ಆಸ್ಟ್ರೇಲಿಯಾ ನಾಡಲ್ಲಿ ಟೀಮ್ ಇಂಡಿಯಾ ತಂಡವು ಉತ್ತಮವಾಗಿ ಪ್ರದರ್ಶನ ಕೊಡುತ್ತಿರಬಹುದು. ಆದರೆ ದ್ವಿತೀಯ ಹಾಗೂ ತೃತೀಯ ಟೆಸ್ಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡವು ಕಂಬ್ಯಾಕ್ ಮಾಡಲಿದೆ ಎಂದು ವಸೀಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಈ ರೀತಿಯಾಗಿ ಪಾಕ್ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟರು. ವೀಕ್ಷಕರೇ, ನಿಮಗೆ ಇಷ್ಟವಾಗಿರುವಂತಹ ಹೇಳಿಕೆಗಳನ್ನು ಈ ಇಬ್ಬರು ದಿಗ್ಗಜರಲ್ಲಿ ಯಾರು ಕೊಟ್ಟಿದ್ದಾರೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.